ಆ ಜಿಲ್ಲೆಯಲ್ಲಿ ಅಕ್ರಮ ದಂಧೆಗಳ ಈ ಕಾರುಬಾರು ಜೋರಾಗೆ ನಡೀತಾ ಇದೆ. ಇದ್ರ ಬಗ್ಗೆ ವಿಚಾರಣೆ ಮಾಡಬೇಕಾಗಿರೋರು ಮೌನಕ್ಕೆ ಜಾರಿದ್ದಾರೆ. ಅಷ್ಟಕ್ಕೂ ಅಲ್ಲಿ ಏನ್ ನಡೀತಾ ಇದೆ, ಏನ್ ಅಕ್ರಮ ದಂಧೆ ಆಗ್ತಿದೆ ಅನ್ನೋದ್ರ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ಯಾದಗಿರಿಯಲ್ಲಿ ಅಕ್ರಮ ಕಲ್ಲು ಗಣಿಗಾರಿಕೆ, ಅಧಿಕಾರಿಗಳಿಗೆ ಕಮಿಷನ್ ನೀಡಿ ಅಕ್ರಮ, ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ವಂಚನೆ. ಹೌದು, ಯಾದಗಿರಿ ಜಿಲ್ಲೆಯಲ್ಲಿ ಅಕ್ರಮವಾಗಿ ಕಲ್ಲು ಗಣಿಗಾರಿಕೆ ಎಗ್ಗಿಲ್ಲದೆ ನಡೆಯುತ್ತಿದೆ. ಶಹಾಪುರ ತಾಲೂಕಿನ ಶಿರವಾಳ ಗ್ರಾಮದ ಹೊರಭಾಗದಲ್ಲಿ ಅಕ್ರಮ ಕಲ್ಲು ಗಣಿಗಾರಿಕೆ ದಂಧೆ ಅವ್ಯಾಹತವಾಗಿ ನಡೆಯುತ್ತಿದೆ. ಅಕ್ರಮಗಳನ್ನ ತಡೆಯಬೇಕಾದ ಅಧಿಕಾರಿಗಳು ಮೌನಕ್ಕೆ ಜಾರಿದ್ದಕ್ಕೆ ದಂಧೆಕೋರರು ಕುಲ್ಲಂಕುಲ್ಲಾ ಲೂಟಿ ಮಾಡ್ತಿದ್ದಾರೆ. ಜಿಲ್ಲೆಯಲ್ಲಿ ಹರಿಯುವ ಕೃಷ್ಣ ಹಾಗೂ ಭೀಮಾ ನದಿಯಲ್ಲಿ ಅಕ್ರಮವಾಗಿ ಮರಳುಗಾರಿಕೆ ಮಾಡೋದು ಆಯಿತು. ಈಗ ಅಕ್ರಮವಾಗಿ ಕಲ್ಲು ಗಣಿಗಾರಿಕೆ ದಂಧೆಕೋರರು ಕೈ ಹಾಕಿದ್ದಾರೆ. ಗ್ರಾಮೀಣ ಭಾಗದಲ್ಲಿ ಮನೆ ಕಟ್ಟೋಕೆ ಬಳಕೆಯಾಗುವ ಕಲ್ಲುಗಳಿಗಾಗಿ ಭೂಮಿಯನ್ನ ಅಗೆದು ತೆಗೆಯಲಾಗುತ್ತಿದೆ. ಶಿರವಾಳ್ ಒಂದೇ ಗ್ರಾಮದಲ್ಲಿ 20ಕ್ಕೂ ಅಧಿಕ ಕಡೆ ಕಲ್ಲು ಗಣಿಗಾರಿಕೆ ನಡೆಯುತ್ತಿದೆ. ಗ್ರಾಮದ ಹೊರಭಾಗದಲ್ಲಿ ಅಧಿಕಾರಿಗಳ ಭಯವಿಲ್ಲದೆ ರಾಜಾರೋಷವಾಗಿ ಕಲ್ಲುಗಳನ್ನು ಒಡೆದು ಸರಬರಾಜು ಮಾಡಿ ಕೋಟ್ಯಾಂತರ ರೂಪಾಯಿಯನ್ನ ದಂಧೆಕೋರರು ಜೇಬು ತುಂಬಿಸಿಕೊಳ್ತಿದ್ದಾರೆ. ಇದನ್ನ ತಡೆಯಬೇಕಾದ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಕಚೇರಿಯಲ್ಲಿ ಕುಳಿತು ಸಂಬಳ ಪಡೆಯುತ್ತಿದ್ದಾರೆ. ಶಿರವಾಳ ಗ್ರಾಮದಲ್ಲಿ 3 ಅಡಿಯಷ್ಟು ಭೂಮಿ ಅಗೆದ್ರೆ ಸಾಕು, 30ರಿಂದ 40 ಅಡಿ ಆಳದವರೆಗೆ ಕಲ್ಲುಗಳು ಸಿಗುತ್ತವೆ. ಹೀಗಾಗಿ ಕೃಷಿ ಭೂಮಿಯಲ್ಲಿ ಕಲ್ಲು ಗಣಿಗಾರಿಕೆ ದಂಧೆಯನ್ನ ಗ್ರಾಮಸ್ಥರು ಶುರು ಮಾಡಿದ್ದಾರೆ. ಗಣಿಗಾರಿಕೆ ಮಾಡಬೇಕು ಅಂದ್ರೆ ನಿಯಮಗಳ ಪ್ರಕಾರ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯಿಂದ ಪರವಾನಗಿ ಪಡೆಯಬೇಕು. ಸರ್ಕಾರಕ್ಕೆ ರಾಜಧನ ಸಂದಾಯ ಮಾಡಬೇಕು. ಆದರೆ ಇಲ್ಲಿ ಯಾವುದೇ ಪರವಾನಗಿ ಪಡೆಯದೆ ತಮಗೆ ಬೇಕಾದ ರೀತಿಯಲ್ಲಿ ಗಣಿಗಾರಿಕೆ ಮಾಡ್ತಿದ್ದಾರೆ. ಮನೆ ಕಟ್ಟುವ ಸೈಜುಗಲ್ಲುಗಳನ್ನು ಒಡೆದು ನಿತ್ಯ ನೂರಾರು ಟ್ರ್ಯಾಕ್ಟರ್ಗಳ ಮೂಲಕ ಸರಬರಾಜು ಮಾಡುವ ಮೂಲಕ ಮಾರಾಟ ಮಾಡಿ ಜೇಬು ತುಂಬಿಸಿಕೊಳ್ತಿದ್ದಾರೆ. ಇನ್ನು ಇಲ್ಲಿ ಅಕ್ರಮ ನಡೆಯುತ್ತಿದೆ ಅಂತ ಗೊತ್ತಿದ್ರು ಅಧಿಕಾರಿಗಳು ಮಾತ್ರ ಕ್ರಮಕ್ಕೆ ಮುಂದಾಗದೇ ಇರೋದು ಹಲವು ಅನುಮಾನಕ್ಕೆ ಎಡೆ ಮಾಡಿ ಕೊಡ್ತಾ ಇದೆ. ಈ ಬಗ್ಗೆ ಶಹಾಪುರ ತಹಶೀಲ್ದಾರ್ಗೆ ಕೇಳಿದ್ರೆ ಅಧಿಕಾರಿಗಳು ಸ್ಥಳಕ್ಕೆ ಹೋಗಿ ಬಂದಿದ್ದಾರೆ, ನಿಯಮದ ಪ್ರಕಾರ ಕ್ರಮ ಕೈಗೊಳ್ಳುತ್ತೇವೆ ಅಂತಾರೆ. ಈಗ ತಾವು ಹೇಳ್ದಂಗೆ ಅದು ನಡೀತಾ ಇದೆ ಅಂತೇಳಿ ನಮಗೆ ಕಂಪ್ಲೇಂಟ್ಸು ಬಂದಿದ್ದಾವೆ. ಕಂಪ್ಲೇಂಟ್ಸ್ ಬೇಸ್ ಮೇಲೆ ನಾವು ಯಾವ ಸರ್ವೆ ನಂಬರ್ ಪರ್ಟಿಕ್ಯುಲರ್ ಸರ್ವೆ ನಂಬರ್ಗಳಿಗೆ ನಾವು ಇಂಡಿವಿಜುವಲ್ ನೋಟಿಸ್ ಕೊಟ್ಟು ನಾವು ಹಿಯರಿಂಗ್ ಮಾಡ್ತಾ ಇದ್ದೀವಿ. ಅಟ್ ದ ಸೇಮ್ ಟೈಮ್ ನಾವು ಏನು ಮಾಡಿದ್ದೀವಿ, ಈಗ ಆಲ್ರೆಡಿ ನಾ ಬರೋಕ್ಕಿಂತ ಮುಂಚೆ ಸ್ಟಾರ್ಟ್ ಆಗಿರ್ತಕ್ಕಂಥ ಹೋಗಲ್ಲ, ನಾ ಬಂದ ಮೇಲೆ ಯಾವುದು ಹೊಸದು ಯಾವುದು ಹೋಗಿಲ್ಲ. ಬಟ್ ಅದನ್ನು ನಾವು ಗಮನಕ್ಕೆ ಬಂದ ತಕ್ಷಣ ನಾನು ಮೈನ್ಸ್ ಅವ್ರಿಗೆ ಮಾತಾಡಿ ಮೈನ್ಸ್ ಅವ್ರಿಗೂ ಲೆಟರ್ ಮಾಡಿದ್ದೀವಿ. ಮೈನ್ಸ್ ಅವ್ರು ಇಮಿಡಿಯೇಟ್ ಬಂದು ವಿಸಿಟ್ ಮಾಡಿ ಅಲ್ಲಿ ಏನೇನಾಗಿದೆ ಆ್ಯಸ್ ಪರ್ ಮೈನ್ಸ್ ಆ್ಯಕ್ಟ್ ಪ್ರಕಾರ ಅದು ಪರ್ಮಿಷನ್ ತೊಗೊಂಡಿದ್ದಾರೋ ಅಂತ ಚೆಕ್ ಮಾಡಬೇಕು. ಚೆಕ್ ಮಾಡಿ ಅದೇನಾದರೂ ಅವ್ರು ಪರ್ಮಿಷನ್ ತೊಗೊಳ್ಳದೆ ಮಾಡಿದ್ರು ಅಂತಂದ್ರೆ ಅವ್ರ ಮೇಲೆ ಕ್ರಮ ಆಗಬೇಕು. ಒಟ್ನಲ್ಲಿ ಯಾದಗಿರಿ ಜಿಲ್ಲೆ ಅಂದ್ರೆ ಅಕ್ರಮ ದಂಧೆಗಳ ಹಾಟ್ ಫೇವರೇಟ್ ಆಗಿದೆ. ಆದರೆ ಅಧಿಕಾರಿಗಳು ಕ್ರಮಕ್ಕೆ ಮುಂದಾಗದಿರೋದು ಅನುಮಾನಕ್ಕೆ ಕಾರಣವಾಗಿದೆ. ಕೂಡಲೇ ದಂಧೆಗೆ ಬ್ರೇಕ್ ಹಾಕುವ ಕೆಲಸವನ್ನ ಕಂದಾಯ ಹಾಗೂ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಮಾಡಬೇಕಿದೆ. ರೂಪೇಶ್, ಪಬ್ಲಿಕ್ ಟಿವಿ, ಯಾದಗಿರಿ.